ಸ್ತ್ರೀರೋಗ ತಜ್ಞರು ಶ್ರೀಕರಿ ಹಾಸ್ಪಿಟಲಿಂದ. ಇವತ್ತು ನಾವು ಮುಟ್ಟಿನ ಪೋಸ್ಟ್ಪೋನ್ಮೆಂಟ್ ಬಗ್ಗೆ ತಿಳಿಯೋಣ. ಯಾಕೆಂದರೆ ಇತ್ತೀಚೆಗೆ ಶ್ರಾವಣ ಮಾಸ ಇರೋದ್ರಿಂದ ಬಹಳಷ್ಟು ಜನ ಪೇಷಂಟ್ಸ್ ಮೇಡಮ್ ನಮ್ಮ ಮನೇಲಿ ಪೂಜೆ ಇದೆ, ಫಂಕ್ಷನ್ಗೆ ಹೋಗಬೇಕಿದೆ, ಗುಡಿಗೆ ಹೋಗಬೇಕಿದೆ, ಸೊ ನಮಗೆ ಪೀರಿಯಡ್ಸ್ನ ಪೋಸ್ಟ್ಪೋನ್ಮೆಂಟಿಗೆ ಬೇಕಾಗಿದೆ ಆ ಥರ ಅಂತ ಬರ್ತಿದ್ದಾರೆ. ಸೊ ಎಷ್ಟು ಒಳ್ಳೆಯದು ಪೋಸ್ಟ್ಪೋನ್ಮೆಂಟ್ ಟ್ಯಾಬ್ಲೆಟ್ಸ್ ತಗೊಳ್ಳೋದು ಅನ್ನೋ ಬಗ್ಗೆ ಇವತ್ತು ಮಾತಾಡೋಣ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮದು ಮುಟ್ಟು ಆಲ್ಮೋಸ್ಟ್ 28 ಇಂದ 35 ದಿವಸದೊಳಗೆ ಅದು ನಾರ್ಮಲ್ ಸೈಕಲ್ ಅಂತ ಹೇಳ್ತೀವಿ. ಸೊ ಮುಟ್ಟಿನ ಸೈಕಲ್ನ ನಾರ್ಮಲ್ ಆಗಿರಿಸೋ ಕಾರಣ ಬ್ರೈನಿಂದ ಸ್ಟಿಮ್ಯುಲೇಷನ್ ಬರೋ ಫೀಡ್ಬ್ಯಾಕ್ ಮೆಕ್ಯಾನಿಸಮಿಂದ ವರ್ಕ್ ಆಗೋ ಒಂದು ಆಕ್ಸಿಸ್ ಇಂದ ಮಾತ್ರ. ಸೊ ನಾವು ಈ ಪೀರಿಯಡ್ ಪೋಸ್ಟ್ಪೋನ್ಮೆಂಟ್ ತಗೊಳ್ಳೋದ್ರಿಂದ ಏನಾಗುತ್ತೆ, ಈ ಆಕ್ಸಿಸ್ ಸ್ವಲ್ಪ ಡಿಸ್ಟರ್ಬ್ ಆಗೋ ಚಾನ್ಸ್ ಇರುತ್ತೆ. ಸೊ ನಮಗೆ ತಿಳಿದಿರೋ ಹಾಗಿದೆ ಫಸ್ಟ್ 14 ಡೇಸ್ ಆಫ್ ಪೀರಿಯಡ್ಸ್ ಒಂದು ಹಾರ್ಮೋನಿಂದ, ನೆಕ್ಸ್ಟ್ 14 ಡೇಸ್ ಆಫ್ ದ ಪೀರಿಯಡ್ಸ್ ಇನ್ನೊಂದು ಹಾರ್ಮೋನ್ ಅದರಿಂದ. ಸೊ ನಾವು ಪೋಸ್ಟ್ಪೋನ್ಮೆಂಟ್ ಟ್ಯಾಬ್ಲೆಟ್ ಯೂಶಲಿ ಪ್ರೊಜೆಸ್ಟ್ರಾನ್ ಅನ್ನೋ ಒಂದು ಟ್ಯಾಬ್ಲೆಟ್ ಅನ್ನು ನಾವು ಕೊಡ್ತೀವಿ. ಇದರಲ್ಲಿ ನಾನಾ ರೀತಿಯ ಬ್ರ್ಯಾಂಡ್ಸ್ ಇದೆ, ನಾನಾ ರೀತಿಯ ಕಂಟೆಂಟ್ಸ್ ಕೂಡ ಇದ್ದಾವೆ. ಸೊ ಇದನ್ನ ನೀವು ಓವರ್ ದ ಕೌಂಟರ್ ತಗೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ದು ಆಕ್ಸೆಸ್ ಡಿವೇಟ್ ಆಗುತ್ತೆ. ಬಿಕಾಸ್ ನೀವು ಯಾವ ಪೀರಿಯಡ್ ಆಫ್ ಸೈಕಲ್ ಒಳಗೆ ಇದ್ದೀರಾ ಅನ್ನೋದು ಗೊತ್ತಿರೋದಿಲ್ಲ ನಿಮಗೆ. ಸೊ ಬೆಟರ್ ಯು ಕನ್ಸಲ್ಟ್ ಗೈನಕಾಲಜಿಸ್ಟ್ ಅಂಡ್ ದೆನ್ ಟೇಕ್ ದ ಟ್ಯಾಬ್ಲೆಟ್. ಎರಡನೇದು ಈ ಟ್ಯಾಬ್ಲೆಟ್ ತಗೊಳ್ಳೋದು ಕೆಲಸ ಹೇಗೆ ಮಾಡುತ್ತೆ ಮೇಡಮ್, ನಾಳೆ ಫಂಕ್ಷನ್ ಇದೆ ಇವತ್ತು ತಗೋಬೋದಾ ಅಂತ ಕೇಳ್ತಾರೆ. ಹಾಗಿರೋದಿಲ್ಲ. ಇವತ್ತು ಪೀರಿಯಡ್ ಅಂತಾನೆ ಮಿನಿಮಮ್ ಅಟ್ಲೀಸ್ಟ್ 48 ಅವರ್ಸ್ ಮುಂಚೆನೇ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ದಟ್ ಆ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಆಕ್ಟ್ ಮಾಡೋಕ್ಕೆ ಕಂಟಿನ್ಯೂ ಆಗುತ್ತೆ. ಸೊ ನೆಗೆಟಿವ್ ಫೀಡ್ಬ್ಯಾಕ್ ಹೋಗಿ ಸ್ಟಾಪ್ ಮಾಡಿ ನಿಮ್ಮದು ಪೀರಿಯಡ್ಸ್ನ ಬದಲಾರಂಗೆ ಅದು ತಡೆಗಟ್ಟುತ್ತೆ. ಮತ್ತು ಎಷ್ಟು ಸತಿ ಬಳಸ್ಬೋದು ಈ ಥರ ಪೋಸ್ಟ್ಪೋನ್ಮೆಂಟ್ ಟ್ಯಾಬ್ಲೆಟ್ಸ್ನ ಅಂತ. ರೆಗ್ಯುಲರ್ ಆಗಿ ನಾವು ಪೋಸ್ಟ್ಪೋನ್ಮೆಂಟ್ ಟ್ಯಾಬ್ಲೆಟ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮದು HPO ಆಕ್ಸೆಸ್ ಅನ್ನೋದು ಏನಿರುತ್ತಲ್ಲ ಅದು ಡಿಸ್ಟರ್ಬ್ ಆಗಿ ಪೀರಿಯಡ್ಸ್ ಹೆಚ್ಚು ಕಮ್ಮಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದು ಲೇಟ್ ಆಗಾದರೂ ಆಗ್ಬೋದು, ಇಲ್ಲ ಜಲ್ದಿನ ಆಗ್ಬೋದು, ಇಲ್ಲ ವಿಪರೀತ ಹೊಟ್ಟೆ ನೋವು ಕೂಡ ಬರೋ ಚಾನ್ಸ್ ಇರುತ್ತೆ. ಬಿಕಾಸ್ ಇದು ಹಾರ್ಮೋನ್ ಅನ್ನು ಇಂಬ್ಯಾಲೆನ್ಸ್ ಮಾಡುತ್ತೆ. ಸೊ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಪೋಸ್ಟ್ಪೋನ್ಮೆಂಟ್ ಟ್ಯಾಬ್ಲೆಟ್ಸ್ ತಗೊಳ್ಳೋದು ಒಳ್ಳೇದಲ್ಲ. ಅಂಡ್ ಓವರ್ ದ ಕೌಂಟರ್ ಸಿಗೋ ಟ್ಯಾಬ್ಲೆಟ್ಸ್ನ ಕೂಡ ಬಳಸೋದು ಒಳ್ಳೇದಲ್ಲ. ಯಾವಾಗಾದ್ರೂ ನಿಮಗೆ ಪೋಸ್ಟ್ಪೋನ್ಮೆಂಟ್ ತೊಗೊಳೋದಿದ್ರು ಕನ್ಸರ್ನ್ಡ್ ಡಾಕ್ಟರ್ ನಿಮ್ದು ನೆಸೆಸರಿ ನಿಮ್ಗೆ ಯಾವ ಮೆಡಿಸಿನ್ ಹಾಕಬೇಕನ್ನೋದು ಲೆಟ್ ಡಾಕ್ಟರ್ ಡಿಸೈಡ್. ಸೊ ಇವತ್ತು ನಾವು ಮುಟ್ಟಿನ ಪೋಸ್ಟ್ಪೋನ್ಮೆಂಟ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಥ್ಯಾಂಕ್ ಯು.